ಮೇಡಮ್ ಅವ್ರ ಪರ್ಮಿಷನ್ ಇಲ್ದ ಯಾರಿಗೂ ನಾವು ಒಳಗ್ ಬಿಡಂಗಿಲ್ಲ. ಮೊದಲು ಹೊರಗೆ ನಡ್ರಿ, ಹೊರಗ. ಅಧಿಕಾರಿ, ನನ್ನನ್ನು ಯಾರು ಅಂತ ತಿಳಿದಿರಲಿ. ಹುಲಿ, ಇವನನ್ನು ಒತ್ತು ಹೊರಗೆ ಹಾಕೋ. ಯಾರು ಇಲ್ಲಿ ಹುಲಿ? ನಾನು ಒಬ್ಳಕ್ಕನೋ ಈ ಮನೆಯಲ್ಲಿ ಹುಲಿ? ಬಿಡ ಅವ್ನು ಕುತ್ತಿಗೆನ. ಲೇ ಚಂದ, ನೀನ್ ಗಂಡಸರ್ ಅದಿ ಇಲ್ಲ ಅಂತೀನಿ ನಾನು. ಅಲ್ಲೇ ನೀನ್ ಯಾರು? ಗೌರ್ಮೆಂಟ್ ಸರ್ವೆಂಟ್. ಹೋಗಿ ಹೋಗಿ ಅವನ ಕಡೆಯಿಂದ ಕುತ್ತಿಗೆ ಇಸಕಾಗತ್ತಿಲ್ಲ. ತಗೆ ಹೋಗಿಲ್ಲ ಅವನ ಒಳ್ಳೆ ನಿಂತಿಲ್ಲ. ಹೌದಲ್ಲ, ನಾನು ಹಿಂದ DC ಮೇಡಮ್ ಅವ್ರ ಅದಾರ. ನಾ ಯಾಕೆ ಅಂಜಬೇಕ್ರಿ? ರೀ ಮಿಸ್ಟರ್ MLA ಅವರ, ಮೊದಲು ನಿಮ್ ಕಾರ್ ತೆಗೀರಿ, ಆಮೇಲೆ ಹೊರಗೆ ನಡ್ರಿ. ಇಲ್ಲ ಅಂದ್ರ ಮೇಡಮ್ ಅವ್ರು ಬಂದು ನನಗ ಬೈತಾರ. ಮೊದಲು ಹೊರಗೆ ನಡ್ರಿ, ಫಾಸ್ಟ್ ಫಾಸ್ಟ್. ಇದಕ್ಕಂತಾರ ಗಂಡಸರ ಲಕ್ಷಣ ಅಂತ. MLA ವಾಪಸ್ ನಡೆ ಹೊರಗ. ಹುಡುಗಿ, ಏನು ಮಗಳುತ್ತಿರುವೆ? ಹೇಗಿದೆ ಮೈಗೆ? ನನಗೇನಾಗಿದೆ? ನನ್ನ ಮೈ ಎಲ್ಲ ಘಮ್ ಅನ್ನಕ್ ಹತ್ತೈತಿ. ನಿನ್ನ ಮೈನ ಯಾಕೋ ಗಬ್ಬ ವಾಸನೆನ ಬರಕ್ ಹತ್ತೈತಿ. ಇವನವ್ನು ಎಲ್ಲಿಂದ ಬರ್ತಾರ ಇವ್ರಂತಿನ. ಅಲ್ಲ ಮೇಡಮ್ ಅವ್ರಿಗೆ ಹೇಳಿ ನೀ ಸ್ವಲ್ಪ ಕುಂತ್ಕೋ. ಅಲ್ಲ ಇಂಥ ಜನ ಪ್ರತಿದಿನ ನಾನು ಎಲ್ಲಿ ನೋಡಿಲ್ಲ, ಎಲ್ಲೂ ಕಟ್ಟೇ ಇಲ್ಲ. ಅವನು ನಮಗರಿ ಆಗ್ಬೇಕ್ರಿ, ಇವನು ದೊಡ್ಡವ್ರ ವಿಷಯ ಹೇಳಿ ಕಳಿಸ್ತೀನಿ. ಕುಂತ್ಕೋ. ಜಿಲ್ಲಾಧಿಕಾರಿ ರುಕ್ಮಿಣಿ ದೇವಿ ಇವರು ಯಾರು? ಏನ್ ಕೆಲಸವಿತ್ತು? ಆದ್ರೆ ನನ್ನ ಪರಿಚಯ ನಿಮ್ಗೆ ಇಲ್ವೇ? ನಿನ್ನ ಪರಿಚಯ ನನಗಿರಲು ನೀನೇನು ಮಹಾತ್ಮ ಗಾಂಧೀಜಿನ? ಇಲ್ಲ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ? ಏನ್ ನಿಮ್ಮ ಹೆಸರು? ತ್ರಿಕಾಲ, MLA ತ್ರಿಕಾಲ. ನಿಂತಿರುವ ಸ್ಥಳ ಯಾವುದು, ಮಾಡುತ್ತಿರುವ ಕೆಲಸವೇನೆಂಬುದು ಚೆನ್ನಾಗಿ ನೆನಪಿರಲಿ. ಸಿಗರೇಟ್ ಸೇದಲು ಹೋಟೆಲ್ ಆಗಲಿ ನಿನ್ನ ಮನೆ ಆಗಲಿ ಅಲ್ಲ. ಇದು DC ರುಕ್ಮಿಣಿ ದೇವಿ ಮನೆ. ನಿನ್ನ ಕೆಲಸ ಏನೇ ಇದ್ರೂ ಆಫೀಸಲ್ಲಿ. ಮೇಡಮ್, ಅದು ನನ್ನ ಮಾತು. ಪ್ಲೀಸ್ ಗೆಟ್ ಔಟ್. ಏಯ್, ಯಾರಲ್ಲಿ? ಯಾರು ಇವರನ್ನು ಒಳಗಡೆ ಬಿಟ್ಟಿದ್ದು? ಯಾರೀ ನಿಮಗ್ ಪರ್ಮಿಷನ್ ಕೊಟ್ಟಿದ್ದು? ಸಾರಿ ರೀ ಮೇಡಮ್ ಅವ್ರ, ನಾ ಮೊದಲವ್ರಿಗೆ ಹೇಳಿದ್ರಿ. ನಾ MLA, ನನಗೆ ಯಾರು ಅನುಮತಿ ಬೇಕಂತ ನನಗ ಕುತ್ತಿಗೆ ಹಿಡಿದು ತಳ್ಳಿ ಒಳಗೆ ಬಂದ್ಬಿಟ್ಟಾರಿ. ರೀ ಮಿಸ್ಟರ್ MLA ಅವ್ರ, ಮೊದಲು ಹೊರಗೆ ನಡ್ರಿ. ದೂರ ನಿಲ್ಲೋ. ನೋಡಿ ಮೇಡಮ್, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ನಾನು ಯಾರು ಗೊತ್ತೇ? ತ್ರಿಕಾಲ, MLA ತ್ರಿಕಾಲ, ಈ ಕ್ಷೇತ್ರದ ಜನನಾಯಕ. ನೀನು ಯಕೋಚಿತ ಒಂದು ನನ್ನ ಕೈ ತೆರೆಗೆ ಕೆಲಸ ಮಾಡುವ ಸರ್ಕಾರದ ನಾಯಿ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಹುಚ್ಚುಚ್ಚಾಗಿ ಮಾತಾಡೋದು ನನ್ನ ಹತ್ರ ನಡೆಯೋದಿಲ್ಲ. ನಿನ್ನ ಕೆಲಸ ಏನೇ ಇರೋದು ಆಫೀಸಲ್ಲಿ. ಐ ಸೇ ಗೆಟ್ ಔಟ್. ನನಗೆ ಗೆಟ್ ಔಟ್. ಹೋಗ್ತೀನಿ ಶ್ರೀಮತಿ ರುಕ್ಮಿಣಿ ದೇವಿ, ಹೋಗ್ತೀನಿ. ಆದ್ರೆ ನೀನು ಜಿಲ್ಲಾಧಿಕಾರಿ ಆದ್ರೆ ನಾನು MLA. ನಿನ್ನ ಕೈಯಲ್ಲಿ ಅಧಿಕಾರ ಇದೆ ಎಂದು ನನ್ನ ಕೆಲಸಕ್ಕೆ ಏನಾದರೂ ಅಡ್ಡ ಬಂದ್ರೆ ನಿನ್ನ ಗತಿ ಅದೋ ಗತಿ. ಹಣ ತೆಗೆದುಕೊಂಡು ಕೆಲಸಕ್ಕೆ ಸರ್ಕಾರಿ ಆದ್ರೆ ಸರಿ, ಇಲ್ಲ ನನ್ನ ಕೆಣಕಿ ಪುಂಡ ರಾಜಕಾರಣವನ್ನು ಎದುರು ಹಾಕೊಂಡ್ರೆ ನಿನ್ನ ಸರ್ವನಾಶ ಖಚಿತ. ಬರ್ತೇನೆ, ನಾನು ಬರ್ತೇನೆ. ನನ್ನ ನಿನ್ನ ಭೇಟಿ ನಿನ್ನ ಆಫೀಸ್ನಲ್ಲಿ ಬರ್ತೇನೆ. MLA ತ್ರಿಕಾಲ ಅವರು, ನೀವು ಯಾವಾಗ ಬಂದ್ರಿ ಇಲ್ಲಿ? ಅರೆ ನಿಂತ್ಕೊಂಡೆ ಮಾತಾಡ್ತಿದ್ದಲ್ಲ, ಬನ್ನಿ ಕೂತ್ಕೊಳ್ಳಿ. ವಾಟ್ ಎ ಸರ್ಪ್ರೈಸ್. ಏನ್ ನೀವಿಲ್ಲಿ? ಎಲ್ಲ ಸರಿಯಾಗಿದೆ ಕಡಯ್ಯ.
ಇದು ನನ್ನ ಮನೆ. ಶಿ ಇಸ್ ಮೈ ವೈಫ್ ರುಕ್ಮಿಣಿ ದೇವಿ ಅಂತ. ಹಾ ರುಕ್ಮಿಣಿ, ಇವರು MLA, ನನ್ನ ಬಾಲ್ಯದ ಸ್ನೇಹಿತ ತ್ರಿಕಾಲ. ಈಗ ನಮ್ಮ ತಾಲೂಕಿಗೆ MLA ಆಗಿದ್ದಾರೆ. MLA ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅಂದಮೇಲೆ ಅದು DC ಅವ್ರ ಹತ್ರ ಏನಾದ್ರು ಕೆಲಸ ಇರಬೇಕು. ತ್ರಿಕಾಲ ಅವರೇ, ನಿಮ್ಗೇನಾದ್ರೂ ಕೆಲಸ ಇದ್ರೆ ಹೇಳ್ಬಿಡಿ. ನಿಮಗೆ ಕೆಲಸ ಚುಟ್ಕಿ ಹೊಡೆದ್ರೆ ರೀ, ಇದು ಮನೆ. ತ್ರಿಕಾಲ್ ಅವರೇ, ನಾಳೆ ಆಫೀಸಿಗೆ ಬನ್ನಿ, ನಿಮ್ಮ ಕೆಲಸದ ಬಗ್ಗೆ ಅಲ್ಲೇ ಮಾತಾಡೋಣ. ನೋಡ್ದ ತ್ರಿಕಾಲ, ಇವಳು ಯಾವಾಗಲೂ ಹೀಗೆ ನೋಡು. ಆಫೀಸ್ ಕೆಲಸ ಆಫೀಸ್ನಲ್ಲಿ, ಮನೆ ಕೆಲಸ ಮನೆಯಲ್ಲಿ ಅಂತ. ಹಾ, ನೀವೇನು ಯೋಚನೆ ಮಾಡ್ಬೇಡ. ನಾಳೆ ನೀನು ಕಚೇರಿಗೆ ಹೋಗಿ ಚರ್ಚೆ ಮಾಡು. ನಿನ್ನ ಕೆಲಸ ಖಂಡಿತ ಮಾಡ್ತಾಳೆ. ಹೌದಾ ನೋಡ್ಬಿಡಿ? ನೀವಿಷ್ಟೊಂದು ಹೇಳಿದ ಮೇಲೆ ಮಾಡದೇ ಇದ್ರೆ ಹೇಗೆ? ತಾವಿನ್ನು ಹೊರಡಬಹುದು ತ್ರಿಕಾಲ್ ಅವರೇ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಬಗ್ಗೆ ನಾನು ತುಂಬಾ ತಪ್ಪು ತಿಳ್ಕೊಂಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬರ್ತೀನಿ, ನಾಳೆ ಬರ್ತೀನಿ ಮಿತ್ರ. ಈ ನಿನ್ನ ಉಪಕಾರ ಎಂದು ಮರೆಯಲಾರೆ. ಬರ್ತೀನಿ, ನಾಳೆ ಬರ್ತೀನಿ. ಕಮಲ, ಗಾಡಿ ತೆಗೆ ಅಂತ ಹೇಳೋ. ಸ್ವಲ್ಪ. ಎಷ್ಟು ಸಾರಿ ಹೇಳಿದ್ದೀನಿ ನಿಮಗೆ, ನನ್ನ ಆಫೀಸ್ ಕೆಲಸದಲ್ಲಿ ತಲೆ ಹಾಕಬೇಡಿ ಅಂತ. ಈಗ ಬಂದ ನಿಮ್ಮ ಸ್ನೇಹಿತ ಅವನು ತಂದಿರುವ ಕೆಲಸದ ಬಗ್ಗೆ ಕೇಳಿದ್ರೆ ನೀವೇ ಬೇಜಾರು ಮಾಡ್ಕೋತೀರಿ. ರೈತರ ಫಲವತ್ತಾದ ಭೂಮಿಯಲ್ಲಿ ಫ್ಯಾಕ್ಟರಿ ಕಟ್ಟಲು ಹೊರಟಿದ್ದಾನೆ. ರೈತರ ಭೂಮಿಯನ್ನು ಕೊಡೋದಿಲ್ಲ ಅಂದಿದ್ದಕ್ಕೆ ಕೆಲವು ರೈತರಿಗೆ ಹಣದಾಸೆ ಹೆಂಡದಾಸೆ ತೋರಿಸಿ ಈಗಾಗಲೇ 500 ಎಕರೆ ಭೂಮಿಯನ್ನ ತನ್ನ ವಶಪಡಿಸಿಕೊಂಡಿದ್ದಾನೆ. ಇನ್ನು 500 ಎಕರೆ ಭೂಮಿಯನ್ನ ಕೊಡಿಸಿ ಅಂತ ಕೇಳ್ಕೊತಿದ್ದಾನೆ. ಉಳಿದ ರೈತರು ಇದಕ್ಕೆ ಒಪ್ಪುತ್ತಿಲ್ಲ, ದಬ್ಬಾಳಿಕೆ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಇಂಥ ಹೀನ ವ್ಯಕ್ತಿಗೆ ನಾನು ಹೇಗ್ರಿ ಪರ್ಮಿಷನ್ ಕೊಡ್ಲಿ? ಇಂಥ ಪ್ರಕರಣಗಳೆಲ್ಲ ನಿಮಗೆ ಹೇಗ್ರಿ ಫ್ರೆಂಡ್ಸ್ ಆದ್ರು? ಇಲ್ಲ ಗುಂಡಿ, ಇವಾಗ ಕಣೆ ನಾನು ಕಾಲೇಜ್ ಓದ್ತಿರುವಾಗ ನನ್ನ ಫ್ರೆಂಡ್ಶಿಪ್ ಇತ್ತು. ಏನೋ ನನ್ನ ಮನೆಯವ್ರಿಗೆ ಬಂದಿದ್ದಾನಂತ ಆತ್ಮೀಯತೆಯನ್ನು ಒಂದೆರಡು ಮಾತು ಮಾತಾಡಿದೆ ಅಷ್ಟೇ. ನೋಡು, ನನ್ನ ಬಿಸ್ನೆಸ್ ಸ್ಟೇಷನ್ನಲ್ಲಿ ಇಂಥವ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನನಗಿಲ್ಲ. ರುಕ್ಮಿಣಿ, ನೀನು ಮಾತ್ರ ಇಂಥವ್ರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಇಂಥವ್ರು ತುಂಬಾ ಡೇಂಜರ್ ಕಣೆ. ಐ ಡೋಂಟ್ ಕೇರ್. ಇವನೇನ್ರಿ ಮಾಡ್ತಾನೆ ನನಗೆ? ನಾನು ಜಿಲ್ಲಾಧಿಕಾರಿ ಅಂದ ಮೇಲೆ ಒಂದು ಜಿಲ್ಲೆಗೆ 10 ಜನ MLAಗಳಿರ್ತಾರೆ. ಎಲ್ಲರನ್ನು ಅಂಜುತ್ತಾ ಕುಳಿತರೆ ನಮ್ಮನ್ನೇ ನಂಬಿದ ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವುದಾದ್ರೂ ಹೇಗೆ? ಹೋಗಲಿ ಬಿಡಿ, ನಮ್ಮ ರಾಮಾಯಣ ಇದ್ದಿದ್ದೆ. ಇದೇನು ಇಷ್ಟೊತ್ತಾದ್ರೂ ಇನ್ನೂ ಹೊರಗಡೆ ಹೋಗಿಲ್ವಲ್ಲ? ಯಾಕೆ, ಮನೆಯಲ್ಲಿ ಏನಾದ್ರೂ ಕೆಲಸವಿತ್ತೆ? ಹೌದು, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಅನಿಸ್ತು. ಆದ್ರೆ ನಿನಗೆ ಸಮಯ ಇದೆಯಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇದೇನ್ರಿ ಈಗ ಹೇಳ್ತೀರಾ? ನಾನು ನಿಮ್ಮ ಬಾಳಿ ಸಂಗಾತಿ, ನೀವು ನನ್ನ ಆರಾಧ್ಯ ದೈವ. ಹೊರಗಡೆ ಆಫೀಸ್ ಕೆಲಸ ಮುಗಿದ ತಕ್ಷಣ ಮನೆಗೆ ಹಾದೊರೆದು ಓಡಿ ಬರ್ತೀನಿ. ಪ್ರತಿ ಕ್ಷಣವೂ ನಿಮ್ಮ ಮುಖದರ್ಶನ ಪಡೆಯಲು ಜಾತಕ ಪಕ್ಷಿಯಂತೆ ಕಾದು ಕೂತಿರುವೆ ನಾನು. ಈ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಆನಂದ ಆಯ್ತು. ನೋಡು, ತನ್ನ ಕರ್ತವ್ಯ ಬರದಲ್ಲಿ ನನ್ನನ್ನು ಎಲ್ಲಿ ಮರ್ತೆ ಬಿಡ್ತಾಳೋ ನನ್ನ ಚಾಣಾಕ್ಷ ಅರ್ಧಾಂಗಿ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನಿನ್ನ ಕೈ ಹಿಡಿದಿದ್ದಕ್ಕೂ ನನ್ನ ಸ್ವಾರ್ಥವಾಯ್ತು. ನನ್ನ ಜನ್ಮ ಇಲ್ಲ ರೀ, ನಿಜವಾಗಲೂ ಸಾರ್ಥಕತೆ ಬದುಕು ಕಂಡವಳು ನಾನು. ಒಬ್ಬ ಬಡ ಸಾಮಾನ್ಯ ರೈತನ ಮಗಳಾಗಿದ್ದ ನನ್ನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡೆ. ಉನ್ನತ ಶಿಕ್ಷಣವನ್ನು ಕಲಿಯಲು ಹುರಿದುಂಬಿಸಿದ್ದಲ್ಲದೆ ಇಂದು ನನ್ನ ಶಿಕ್ಷಣಕ್ಕೆ ಬೆನ್ನೆಲುಬಾಗಿ ನಿಂತು ಈ ಉನ್ನತ ಹುದ್ದೆಯನ್ನು ಅಲಂಕರಿಸುವಂತೆ ಮಾಡಿದ ಮಹಾನ್ ಶಿಕ್ಷಣ ಪ್ರೇಮಿ ನೀವು. ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಒಬ್ಬ ಸ್ತ್ರೀ ಇರ್ತಾಳೆ ಅಂತ ಜಗತ್ತಿನ
ವಿದ್ವಾಂಸರು ಹೇಳ್ತಾರೆ. ಇಂದು ನನ್ನ ಬದುಕಿನಲ್ಲಿ ಯಶಸ್ಸಿನ ಉತ್ತುಂಗದ ಮೆಟ್ಟಿನ ಮೇಲೆ ನಿಂತು ಸ್ತ್ರೀ ಕುಲಕ್ಕೆ ಆದರ್ಶವಾಗಲು ಪ್ರೇರಣೆಯ ಸ್ಫೂರ್ತಿಯೇ ನೀನು. ರುಕ್ಮಿಣಿ ದೇವಿಯವರೇ, ಈ ನಿಮ್ಮ ಮಾತಿನ ಸ್ಫೂರ್ತಿ ನಮ್ಗೆ ಆಗಿದೆ. ಆದರೆ ಈ ಸ್ಫೂರ್ತಿ ಸರಿಯಾಗಿ ಒಂದು ನಿಮ್ಮ ಕಂಠದ ಗಾನ ಮೊದಲು ಹೊರಬರಬಹುದೇ? ಯಾಕೆ ಈ ನನ್ನ ಆರಾಧ್ಯ ಪ್ರೇಮ ಮೂರ್ತಿಗೆ ನನ್ನ ಭಾವಸಾಗರದ ಆನಂದದ ಸುಳೆ ಹರಿಸುವೆ.